ಕರ್ನಾಟಕ ಆದಿವಾಸಿ ಕೂಲಿ ಕಾರ್ಮಿಕರ ರಕ್ಷಣಾ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ನಾರಾಯಣ್ ರವರು ಕೆವಿ ಸುರೇಶ್ ಅವರನ್ನು ಆದಿವಾಸಿಗಳ ಬೇಡಿಕೆ ಈಡೇರಿಸಲು ನಿರಂತರವಾಗಿ ಶ್ರಮಿಸುವಂತೆ ಸೂಚನೆ ನೀಡಿ ಸಂಘದ ಸದಸ್ಯರ ಸಭೆಯಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ರಾಜ್ಯ ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ನೇಮಕಾತಿ ಪತ್ರ ನೀಡಲಾಯಿತು. ನೂತನವಾಗಿ ಕಾರ್ಯಾಧ್ಯಕ್ಷರಾಗಿ ನೇಮಕಾತಿ ಪತ್ರ ಸ್ವೀಕರಿಸಿ ಮಾತನಾಡಿದ ಕೆವಿ ಸುರೇಶ್, ಆದಿವಾಸಿ ಜನರಿಗೆ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳನ್ನು ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಆದಿವಾಸಿ ಹಿತರಕ್ಷಣಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಜಿ ಸ್ವಾಮಿ, ಕರ್ನಾಟಕ ಆದಿವಾಸಿ ಕೂಲಿ ಕಾರ್ಮಿಕರ ರಕ್ಷಣಾ ಪರಿಷತ್ ಕೋಲಾರ ಜಿಲ್ಲಾಧ್ಯಕ್ಷ ಚೌಡದೇನಹಳ್ಳಿ ಕಾಂತರಾಜು, ಕೆಸರುಗೆರೆ ವೆಂಕಟೇಶ್, ಶಕ್ತಿಪ್ರಸಾದ್, ನಿತಿನ್ ಕುಮಾರ್, ಅಮರಾವತಿ, ಶೇಖರ್, ಲೋಕೇಶ್, ಕೃಷ್ಣಪ್ಪ ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು. ಆದಿವಾಸಿ ವಿಭಾಗವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಭಾಗದಲ್ಲಿ ಆದಿವಾಸಿಗಳು ಅನ್ನೋದೇ ಗೊತ್ತಿರಲಿಲ್ಲ. ಅಂಥ ಟೈಮ್ನಲ್ಲಿ ನಾನು 20-30 ವರ್ಷದಿಂದ ಶ್ರಮಪಟ್ಟು ಈ ಭಾಗದಲ್ಲೂ ಕೂಡ ಆದಿವಾಸಿಗಳಿದ್ದಾರೆ ಅಂತ ಹೇಳಿ ಗುರುತಿಸಿದ್ದೀನಿ. ಮತ್ತು ಇಲ್ಲೇ ಎಲ್ಲ ಅಂದರೆ ಕೋಲಾರ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಜನಾಂಗದವ್ರಿಗೆ ಏನೇ ಒಂದು ತೊಂದರೆ ಆಗದಿದ್ದಂಗೆ ಎಲ್ಲ ಕಾರ್ಯಗಳು ಮಾಡ್ತಾ ಇದ್ದೀನಿ. ಮತ್ತು ಯಾರು ನಮ್ಮ ಕುಟುಂಬದಲ್ಲಿ ನಮ್ಮ ಆದಿವಾಸಿ ಕುಟುಂಬದವರು ಭಾಳ ಕೆಳಮಟ್ಟದಲ್ಲಿದ್ದಾರೆ ಅಂಥವ್ರನ್ನ ಮೇಲೆ ತರಬೇಕಂತ ಸುಮಾರು ಮನೆಗಳು ಕಟ್ಸ್ಕೊಟ್ಟಿದ್ದೀನಿ. ಆದಷ್ಟು ಸರ್ಕಾರದಿಂದ ಬಂದ ಸವಲತ್ತುಗಳನ್ನೆಲ್ಲ ಅವ್ರಿಗೆ ತಲುಪಿಸ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಅವ್ರ ಪರ ಹೋರಾಟ ಸತತವಾಗಿ 30-35 ವರ್ಷದಿಂದ ಸತತವಾಗಿ ಹೋರಾಟಗಳು ಮಾಡ್ಕೊಂಡು ಬಂದು ಇವತ್ತೊಂದು ದಿನ ನಮ್ಮ ಸುರೇಶ್ ಅವರಿಗೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ವಿ. ಅವರೂ ಸಹ ನಮ್ಮ ಜೊತೆಲಿ ಇರ್ತಾರೆ. ಇನ್ನಿಲ್ಲಿ ಬಂದಿರೋಂತಕ್ಕಂಥ ಎಲ್ಲ ಲೀಡರ್ಗಳೇ ಇಲ್ಲಿ ಬಂದಿರೋರು. ಅವ್ರು ಎಲ್ಲರೂ ಆದಿವಾಸಿಗಳ ಪರ ಕೆಲಸ ಮಾಡ್ತಾರೆ. ಕಟ್ಟ ವ್ಯಕ್ತಿಗೆ ಏನೋ ಒಂದು ದೊರಕಬೇಕು ಅನ್ನೋದೇ ನಮ್ಮ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡಿರೋರು. ಹೋರಾಟ ಮಾಡ್ತೀವಿ. ಜನರಿಗೋಸ್ಕರ ಏನೇ ಆಯಿತು ನಮ್ಮ ಆದಿವಾಸಿಗಳ ಮುಂದೆ ತರಬೇಕು ಅನ್ನೋದೇ ನಮ್ಮ ಕೇಳ್ಕೊಳ್ಳೋದೊಂದೇ. ರಕ್ಷಣಾ ಪರಿಷತ್ತು ಯಾವಾಗಲೂ ಕೂಡ ನಮ್ಮ ಆದಿವಾಸಿಗಳ ಪರವಾಗಿ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ. ಎಲ್ಲ ಆದಿವಾಸಿಗಳು ಇದರ ಸದುಪಯೋಗನ ಪಡ್ಕೊಳ್ಳೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ಮುಂದೆ ಬರಬೇಕು. ನಾವು ಆದಿವಾಸಿಗಳು ಏನು 49 ಬುಡಕಟ್ಟುಗಳಿದ್ದೀವೋ ನಾವೆಲ್ಲರೂ ಕೂಡ ಹಿಂದೆ ಬಿದ್ದಿರ್ತಕ್ಕಂಥ ಜನ. ಅದಕ್ಕೋಸ್ಕರ ಕೆಲವೊಂದು ಸಂಘಟನೆಗಳು ಅವರ ಅವಿರತ ಶ್ರಮವನ್ನು ಹಾಕಿ ಪದಾಧಿಕಾರಿಗಳು ಮಾಡೋ ಕೆಲಸಕ್ಕೆ ನೀವು ಸಾಥ್ ಕೊಡೋ ರೀತಿಯಲ್ಲಿ ನಿಮ್ಮ ಸಮಸ್ಯೆನ ನೀವು ಗುರುತಿಸಿ ಅವರು ಮನ ಮುಟ್ಟಿಸೋ ಥರ ಹೇಳೋದ್ರ ಮುಖಾಂತರ ನೀವು ನಿಮ್ಮ ಸಮಸ್ಯೆನ ನೀವು ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಸಂಘಟನೆಯನ್ನು ದೂರದೊಂದೇ ಕಲಿಬಾರ್ದು. ನಾವು ಸಂಘಟನೆ ಕೆಟ್ಟದು, ಸಂಘಟನೆ ಏನೂ ಮಾಡಿಲ್ಲ ಅನ್ನೋದಕ್ಕಿಂತನೂ ನಿಮ್ಮ ಸಮಸ್ಯೆಗಳನ್ನ ಅವ್ರಿಗೆ ಕೊಟ್ಟು ಅದ್ರ ಮುಖಾಂತರ ನೀವು ಬಗೆಹರಿಸ್ಕೊಂಡ್ರೆ ಆ ಸಂಘಟನೆಗೂ ಒಂದು ಬೆಲೆ, ನಿಮಗೂ ಒಂದು ಅವಕಾಶ ಸಿಕ್ಕದಂಗೆ ಆಗುತ್ತೆ ಅಂತ ಹೇಳ್ತಾ ಈ ಮೂಲಕ ದಯಮಾಡಿ ಎಲ್ಲ ಆದಿವಾಸಿ ಬಂಧುಗಳು ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳನ್ನ ದುಃಖ ದುಮ್ಮನಗಳನ್ನ ಹೇಳೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಒಂದು ಹಸಿರು ಕ್ರಾಂತಿಯನ್ನು ತರಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆದಿವಾಸಿಗಳ ವಂಸಿ ನನ್ನ ಮಾತನ್ನು ವಹಿಸ್ತೀನಿ. ಜೈ ಹಿಂದ್. ಎಲ್ರಿಗೂ ತುಂಬ ಧನ್ಯವಾದಗಳು. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾರಾಯಣವರು, ಈ ಕಡೆ ಜಿ ಸ್ವಾಮಿ ಅವರು ನನಗೆ ತುಂಬ ಜವಾಬ್ದಾರಿ ಇರುವಂಥ ಹುದ್ದೆನ ಕೊಟ್ಟಿದ್ದಾರೆ. ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದೀನಿ. ತಾವು ಯಾವ ಪೋಸ್ಟಲ್ಲಿ ಇದ್ದೀರಿ? ಯಾವ ಇವತ್ತಿನ ಜವಾಬ್ದಾರಿ? ಹೌದು.